ನಿಮ್ಮ ಮನೇಲಿ ಯಾರಾದರೂ ಸೀನಿಯರ್ ಸಿಟಿಸನ್ಸ್ ಇದ್ದಾರಾ? ಅವ್ರಿಗೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಇಂದ 5 lakh ಹೆಲ್ತ್ ಇನ್ಶೂರೆನ್ಸ್ ನ ಬೆನಿಫಿಟ್ ಕೊಡ್ತಾ ಇದ್ದಾರೆ. ಅದು ಹೇಗೆ, ಯಾವಾಗಿಂದ ಕೊಡ್ತಾರೆ, ಏನಕ್ಕೋಸ್ಕರ ಕೊಡ್ತಾ ಇದ್ದಾರೆ ಅನ್ನೋ ಫುಲ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನೋಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರಿಗೂ ಒಂದು ನ್ಯೂಸ್ನ ಕೊಡೋಕೆ ಬಂದಿದ್ದೀನಿ. ಅದೇನಂದ್ರೆ, ಕೇಂದ್ರ ಸರ್ಕಾರದಿಂದ ಇವತ್ತಾನೆ ಬಂದಿರೋಂಥ ಬಿಸಿ ಸುದ್ದಿ. ಅದು ಏನಂದ್ರೆ, ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಸೀನಿಯರ್ ಸಿಟಿಸನ್ಸ್ ಯಾರಾದರೂ ಇದ್ರು, ಅವ್ರಿಗೆ ಆರೋಗ್ಯ ಸಮಸ್ಯೆಗಳಾಗ್ತಾ ಇರುತ್ತೆ, ಅವ್ರಿಗೋಸ್ಕರ ಅಂತ ಕೇಂದ್ರ ಸರ್ಕಾರ ಮಾಡಿರುವಂತ ಒಂದು ಹೊಸ ಯೋಜನೆ. ಆ ಯೋಜನೆ ಏನಪ್ಪಾ ಅಂದ್ರೆ, ನಾವೆಲ್ಲರೂ ಕೇಳೇ ಇರ್ತೀವಿ, ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಇದನ್ನ ಕೇಳಿರ್ತೀವಿ. ಇದು ಬಂದ್ಬಿಟ್ಟು ಸೆಪ್ಟೆಂಬರ್ 2018 ಅಲ್ಲಿ ಅನೌನ್ಸ್ ಆಗಿದ್ದು. ಏನಪ್ಪಾ ಅಂದ್ರೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಯಾರ್ಯಾರು ಇರ್ತಾರೆ ಅಲ್ಲ, ಅವ್ರಿಗೋಸ್ಕರ ಅಂತ ಇದನ್ನ ಅನೌನ್ಸ್ ಮಾಡಿದ್ರು. ಸೊ ಅವ್ರಿಗೋಸ್ಕರ ಒಂದು ಫ್ಯಾಮಿಲಿಗೆ 5 lakh ಕವರ್ ಆಗ್ತಾ ಇತ್ತು. ಅದು ಏನಂದ್ರೆ, ಟೋಟಲ್ ಅರೌಂಡ್ 50 crore ಪೀಪಲ್ ಕವರ್ ಮಾಡಿದ್ರು 2018 ಅಲ್ಲಿ. ಸೊ ಒಂದು ಫ್ಯಾಮಿಲಿಗೆ ಬಂದು 5 ಲಕ್ಷ ಸಮ್ನ ಅಶ್ಯೂರ್ ಮಾಡಿದ್ರು ಈ ಒಂದು ಯೋಜನೆ ಅಡಿಯಲ್ಲಿ. ಸೊ ಅವ್ರು ಏನ್ ಮಾಡ್ಬೋದಿತ್ತು ಅಂದ್ರೆ, ಈ ಒಂದು ಕಾರ್ಡ್ ಮಾಡಿಸ್ಕೊಂಡ್ರೆ ಲಿಸ್ಟೆಡ್ ಹಾಸ್ಪಿಟಲ್ಸ್ ಏನಿರುತ್ತೆ ಅಲ್ಲಿ ಹೋಗಿ ಈ ಕಾರ್ಡ್ ಯೂಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ನ ಪಡಿಬೋದಿತ್ತು. ಇದು ಯೋಜನೆ ಮುಂಚೆ ಇದ್ದಿದ್ದು 2018 ಅಲ್ಲಿ ಬಂದಂತ ಅನೌನ್ಸ್ಮೆಂಟ್ ಪ್ರಕಾರ. ಈಗ ಅದನ್ನ ರಿವೈಸ್ ಮಾಡಿದ್ದಾರೆ. ಯಾವ ರೀತಿ ರಿವೈಸ್ ಮಾಡಿದ್ದಾರೆ? ಸೊ ಇವಾಗ ಆ ಕಾರ್ಡ್ ಇರೋರು, ಇಲ್ಲದೆ ಇರೋರು, ವಿತೌಟ್ ಸೋಶಿಯೋ ಎಕನಾಮಿಕ್ ಯಾವುದೇ ಒಂದು ಕಂಡೀಷನ್ಸ್ ಆರ್ ಲಿಮಿಟೇಷನ್ ಇಲ್ಲದೆ ಆ ಒಂದು ಯೋಜನೆನ ಯೂಸ್ ಮಾಡ್ಕೋಬಹುದು. ಯಾವ ರೀತಿ? ನಿಮ್ಮ ಮನೇಲಿ ಯಾರಾದ್ರೂ 70 ವರ್ಷ ಅಂಡ್ ಅಬೋವ್ ಆಗಿರುವಂತ ವ್ಯಕ್ತಿಗಳಿದ್ರೆ, ಅವರು ಈ ಒಂದು ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಅಡಿಯಲ್ಲಿ ಕಾರ್ಡ್ ನ ಮಾಡಿಸ್ಕೊಂಡು ಅಪ್ ಟು 5 lakh ಸಮ್ ಅಶ್ಯೂರ್ ಮಾಡಿದರೆ ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಈ ಒಂದು ಯೋಜನೆಯಿಂದ ಅರೌಂಡ್ 4.5 crore ಫ್ಯಾಮಿಲೀಸ್ ಬೆನಿಫಿಟ್ ತಗೊಳುತ್ತೆ ಅಂತ ಕೇಂದ್ರ ಸರ್ಕಾರದಿಂದ ಒಂದು ಎಸ್ಟಿಮೇಷನ್ ಸಿಕ್ಕಿದೆ. ಸೊ ಇದರಿಂದ ಅರೌಂಡ್ 6 crore ಸೀನಿಯರ್ ಸಿಟಿಸನ್ಸ್ಗೆ ಖಂಡಿತ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಎಸ್ಟಿಮೇಷನ್ ಅಲ್ಲಿ ಇದ್ದಾರೆ. ಸೊ ಇದೇನಂದ್ರೆ, ನಾನು ಹೇಳ್ದಂಗೆ ವಿತೌಟ್ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಲಿಮಿಟೇಷನ್ ಇಲ್ದಾಗೆ ಎಲ್ಲರೂ ಎಲಿಜಿಬಲ್. ಸೊ ಇವಾಗ ಇಂಡಿಯಾದಲ್ಲಿ ಎಷ್ಟು ಜನ 70 ಅಂಡ್ ಅಬೋವ್ ಇದ್ದಾರೆ, ಅವ್ರು ಎಲ್ಲರೂ ಎಲಿಜಿಬಲ್ ಈ ಒಂದು ಬೆನಿಫಿಟ್ ನ ಪಡ್ಕೊಳ್ಳೋದಕ್ಕೆ. ಸೊ ಆಲ್ರೆಡಿ ಈಗ ಎಷ್ಟೊಂದು ಜನಕ್ಕೆ ಡೌಟ್ ಬರುತ್ತೆ, ಆಲ್ರೆಡಿ ನಮ್ಮ ಹತ್ರ ಈ ಒಂದು ಕಾರ್ಡ್ ಇದೆ, ನಾವು ಈ ಬೆನಿಫಿಟ್ ಆಲ್ರೆಡಿ ಪಡ್ಕೋತಾ ಇದ್ದೀವಿ, ಮತ್ತೆ ನಮ್ಗೆ ಹೇಗೆ ಬೆನಿಫಿಟ್ ಆಗುತ್ತೆ ಅಂತ ನೀವು ಅನ್ಕೋತೀರಾ. ಸೊ ಇವಾಗ ಆಲ್ರೆಡಿ ನಿಮ್ಮ ಹತ್ರ ಆ ಕಾರ್ಡ್ ಇತ್ತು, ನಿಮ್ಮ ಮನೆಯಲ್ಲಿ 70 ಕ್ರಾಸ್ ಆಗಿರೋರು ಯಾರಾದ್ರೂ ಇದ್ದಾರೆ ಅಂದ್ರೆ, ಆ ಒಂದು ಕಾರ್ಡಿನ ಜೊತೆಗೆ ಸೊ ಅವ್ರಿಗೋಸ್ಕರ ಸೆಪರೇಟ್ ಆಗಿ 5 lakh ಟಾಪ್ ಅಪ್ ಕೊಡ್ತಾ ಇದ್ದಾರೆ. ಸೊ ಈಗ ಫ್ಯಾಮಿಲಿಯಲ್ಲಿ 5 ಜನ ಇದ್ರು ಅಂತ ಅನ್ಕೊಳ್ಳಿ, ಅದರಲ್ಲಿ ಒಬ್ರು 70 ಅಬೋವ್ ಕ್ರಾಸ್ ಆಗಿದ್ದಾರೆ. ಸೊ ಅವ್ರಿಗೆ ಮಾತ್ರ, ಈ 4 ಜನಕ್ಕೆ 5 ಲಕ್ಷ ಸೆಪರೇಟ್ ಆಗಿರುತ್ತೆ, ಅವ್ರ ಒಬ್ರಿಗೆ ಮಾತ್ರ 5 ಲಕ್ಷನ ಸೆಪರೇಟ್ ಆಗಿ ಟಾಪ್ ಅಪ್ ಅಂತ ಕೊಡ್ತಾ ಇದ್ದಾರೆ. ಸೊ 70 ದಾಟದ್ಮೇಲೆ ನಾರ್ಮಲ್ ಆಗಿ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದಕ್ಕೋಸ್ಕರ ಅಂತ ಈ ಒಂದು ಯೋಜನೆನ ತಂದಿದ್ದಾರೆ. ಆದ್ರೆ ಆ 5 ಲಕ್ಷ ಸಮ್ ಅವ್ರಿಗೆ ಏನ್ ಟಾಪ್ ಅಪ್ ಸಿಗ್ತಾ ಇದೆ, ಅದು ಮಿಕ್ಕ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡೋ ಹಾಗಿಲ್ಲ. ಅವ್ರಿಗೆ ಸಪರೇಟ್ ಆಗಿರುತ್ತೆ, ಮತ್ತೆ ಇವ್ರಿಗೆ ಸಪರೇಟ್ ಆಗಿ ಬರುತ್ತೆ. ಸೊ ಇದು ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಸೀನಿಯರ್ ಸಿಟಿಸನ್ಸ್ಗೆ, ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ಗಾಗಲಿ, ಎಕ್ಸ್ ಸರ್ವಿಸ್ ಮೆನ್ಸ್ಗಾಗಲಿ ಆಲ್ರೆಡಿ ಕೆಲವೊಂದು ಸ್ಕೀಮ್ಸ್ ಇತ್ತು. CGHS, ECHS, CAPF, ಈ ತರ ಆಲ್ರೆಡಿ ಮೆಡಿಕಲ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತ ಆಪರ್ಚುನಿಟೀಸ್ ಇತ್ತು. ಅವ್ರಿಗೆ ಸಿಗ್ತಾರೆ ಅಂತ ಸ್ಪೆಷಲ್ ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ಅವರು ಆ ಒಂದು ಸ್ಕೀಮ್ ನ ಚೂಸ್ ಮಾಡ್ಬೋದು, ಇಲ್ಲ ಈ ಒಂದು PMJAY ಸ್ಕೀಮ್ ನ ಚೂಸ್ ಮಾಡ್ಬೋದು. ಅದು ಅವ್ರಿಗೆ ಬಿಟ್ಟಿರೋದು. ಎರಡರಲ್ಲಿ ಯಾವ ಆಪ್ಷನ್ ಬೇಕೋ ಆ ಆಪ್ಷನ್ ಚೂಸ್ ಮಾಡ್ಕೋಬಹುದು. ಇದಾದ್ಮೇಲೆ ನೆಕ್ಸ್ಟ್ ಯಾರು ಬೆನಿಫಿಟ್ ತಗೋಬಹುದು? ಈಗ ನಾವು ಪ್ರೈವೇಟ್ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ ಇದ್ದೀವಿ ಅಂತಕ್ಕಂಥವ್ರು, ಅಥವಾ ಸ್ಟೇಟ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದೀವಿ ಅಂತಕ್ಕಂಥವ್ರು, ನಿಮ್ಗೆ ಯಾವ ರೀತಿ ಇದು ಬೆನಿಫಿಟ್? ನಿಮ್ಗೂ ಕೂಡ ಇದನ್ನ ನಿಮ್ಗೆ ಏನ್ ಇನ್ಶೂರೆನ್ಸ್ ಇದೆ ಆಲ್ರೆಡಿ, ಅದರ ಮೇಲೆ ಕೂಡ ನೀವು ಈ ಒಂದು ಬೆನಿಫಿಟ್ ನ, ಗವರ್ಮೆಂಟ್ ಇಂದ ಬರೋ ಬೆನಿಫಿಟ್ ನ ತಗೋಬಹುದು. ಅದಕ್ಕೆ ಯಾವ ಲಿಮಿಟೇಷನ್ಸ್ ಇಲ್ಲ. ಸೊ ಈ ಅನೌನ್ಸ್ ಮಾಡಿರೋದು ಬಂದ್ಬಿಟ್ಟು ವರ್ಲ್ಡ್ಸ್ ಲಾರ್ಜೆಸ್ಟ್ ಫಂಡೆಡ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಅನೌನ್ಸ್ ಆಗಿದೆ. ಸೊ ಅಪ್ರಾಕ್ಸಿಮೇಟ್ಲಿ 12.34 crore ಫ್ಯಾಮಿಲೀಸ್ ಇದರಿಂದ ಆಲ್ರೆಡಿ ಬೆನಿಫಿಟ್ ತಗೊಂಡಿದ್ದಾರೆ. ಈ ಸ್ಕೀಮು ಆಲ್ರೆಡಿ 7.37 crore ಹಾಸ್ಪಿಟಲೈಸೇಷನ್ ಅಡ್ಮಿಷನ್ಸ್ ನ ಕಂಪ್ಲೀಟ್ ಮಾಡಿದೆ, ವಿತ್ 49% ಆಫ್ ವಿಮೆನ್ ಬೆನಿಫಿಷಿಯರೀಸ್. ಸೊ ವಿಮೆನ್ ಬೆನಿಫಿಷರೀಸ್, ಫಾರ್ ಎಕ್ಸಾಂಪಲ್ ಮ್ಯಾಟರ್ನಿಟಿ ಇರ್ಬೋದು, ಇನ್ನೊಂದು ಇರ್ಬೋದು, ವಿಮೆನ್ ಬೆನಿಫಿಷರೀಸ್ ನ 49% ಕವರ್ ಮಾಡಿದೆ. ಈ ಒಂದು ಸ್ಕೀಮ್ ಬಗ್ಗೆ ಹೇಳೋದು ಆದ್ರೆ, ಇನಿಷಿಯಲಿ 2018 ಅಲ್ಲಿ ಇದು ಅನೌನ್ಸ್ ಆದಾಗ 10.74 crore ಪುವರ್ ಬಾಟಮ್ 40% ಆಫ್ ಪಾಪ್ಯುಲೇಷನ್ ಕವರ್ ಮಾಡಿತ್ತು.
ನೆಕ್ಸ್ಟ್ 2022 ಅಲ್ಲಿ ಇದು ರಿವೈಸ್ ಆದಾಗ ಅದು 12 crore ಫ್ಯಾಮಿಲೀಸ್ ತನಕ ಇನ್ಕ್ರೀಸ್ ಆಯಿತು. ಅದಾದ್ಮೇಲೆ 37 lakh ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ವರ್ಕರ್ಸ್ ಇರ್ಬೋದು, ಇವ್ರಿಗೆಲ್ಲಾನು ಬೆನಿಫಿಟ್ ಕೊಡ್ತು. ಅಂಡ್ ಈಗ 70 ಕ್ರಾಸ್ ಆಗಿರುವಂತ ಸೀನಿಯರ್ ಸಿಟಿಸನ್ಸ್ಗೋಸ್ಕರ ಈ ಒಂದು ಪಾಲಿಸಿನ ರಿವೈಸ್ ಮಾಡಿದ್ದಾರೆ. ಈಗ ನಮ್ಗೆಲ್ಲರಿಗೂ ಗೊತ್ತು, ಎಷ್ಟೋ ಕಡೆ ಹೇಳಿಕೆ ಇದೆ, ಏನು ಇಂಗ್ಲಿಷಲ್ಲಿ ಹೇಳ್ತಾರೆ ಅಲ್ವಾ, ಮೆನಿ ಫ್ಯಾಮಿಲೀಸ್ ಆರ್ ಜಸ್ಟ್ ಒನ್ ಸ್ಟೆಪ್ ಅಹೆಡ್ ಫ್ರಮ್, ಒಂದು ಹಾಸ್ಪಿಟಲೈಸೇಷನ್ ಆಯಿತು ಅಂತ ಅಂದರೆ ಅವರು ಪಾವರ್ಟಿ ಲೈನ್ಗೆ ಬರ್ತಾರೆ ಅಂತಕ್ಕಂಥ ಹೇಳಿಕೆ ಇದೆ. ಆ ಒಂದು ಹೇಳಿಕೆನ ಈ ಒಂದು ಯೋಜನೆ ಸುಳ್ಳು ಮಾಡುತ್ತೆ. ಇದೊಂದು ಕೇಂದ್ರ ಸರ್ಕಾರದಿಂದ ಬಂದಿರೋಂಥ ದೊಡ್ಡ ನ್ಯೂಸ್, ಹಾಗೂ ಇದೊಂದು ರೆವಲ್ಯೂಷನರಿ ನ್ಯೂಸ್ ಅಂತಾನೆ ಹೇಳ್ಬೋದು, ರೆವಲ್ಯೂಷನರಿ ಡಿಸಿಷನ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇದರಿಂದ ತುಂಬ ಜನ ಬೆನಿಫಿಟ್ಸ್ ತಗೊಳ್ಳೋದಿರುತ್ತೆ, ಮತ್ತು ಎಷ್ಟೋ ಜನಕ್ಕೆ ಒಂದು ಪಾವರ್ಟಿ ಲೈನ್ ಹೋಗೋದ್ರಿಂದ ತಪ್ಪಿಸ್ಬೋದು ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ಬೆನಿಫಿಟ್ನ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋಣ. ಈ ಒಂದು ವೆಬ್ಸೈಟ್ಗೆ ಬೇಕಾದಂಥ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡಿರ್ತೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು. ಆಮೇಲೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಅದನ್ನು ಇನ್ನೊಂದ್ಸತಿ ಡಿಸ್ಕಸ್ ಮಾಡಿ. ಥ್ಯಾಂಕ್ ಯು.